ಸಿಂಹರಾಶಿ ಮನಸ್ಸಿನ ಸಂತೋಷಕ್ಕೋಸ್ಕರವಾಗಿ, ಪ್ರಾಣಿ ಪಕ್ಷಿಗಳ ವೀಕ್ಷಣೆಗೋಸ್ಕರವಾಗಿ, ಪ್ರಕೃತಿ ಸೌಂದರ್ಯದ ವೀಕ್ಷಣೆಗೋಸ್ಕರವಾಗಿ ಪ್ರವಾಸಕ್ಕೆ ಹೋಗಬೇಕು ಅನ್ನುವಂತಹ ಮಾತು ಬರಬಹುದು. ಅನುಕೂಲ ಇದ್ದು ಇವತ್ತೇ ಕೂಡ ಪ್ರವಾಸಕ್ಕೂ ಕೂಡ ಹೊರಡಬಹುದು ಅಂತಕ್ಕಂಥದ್ದು. ಮನೆಯಲ್ಲಿ ಮಕ್ಕಳಿಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆ ಕಾಡುವಂಥದ್ದಿದೆ. ಅದು ಏನೋ ಒಂದು ರೀತಿಯ ಮನಸ್ಸಿಗೆ ಹಿಂಜರಿಕೆ, ಆದರೂ ಕೂಡ ಪರವಾಗಿಲ್ಲ ಅನ್ನುವಂತಹ ಸಮಾಧಾನ ನಿಮ್ಮದಾಗಿರುವಂಥದ್ದು. ವೈದ್ಯರ ಸಲಹೆಯನ್ನು ಪಡ್ಕೊಳ್ಳಿ, ತಾತ್ಸಾರವನ್ನು ಮಾಡುವಂಥದ್ದು ಬೇಡ. ಅಥವಾ ನಿಮ್ಮ ವೈಯಕ್ತಿಕವಾದಂತಹ ವಿಚಾರಗಳಿಗೆ ಆದ್ಯತೆ ಕೊಟ್ಟು ಮಕ್ಕಳ ವಿಚಾರದಲ್ಲಿ ತಾತ್ಸಾರವನ್ನು ಮಾಡ್ತಕ್ಕಂಥದ್ದು ಖಂಡಿತವಾಗಿ ಬೇಡ ಅಂತ ಅರ್ಥ. ಕಾನೂನಾತ್ಮಕವಾದಂತಹ ವಿಚಾರಗಳಲ್ಲಿ ಅಥವಾ ಯಾವುದೋ ನ್ಯಾಯ ಸಂಬಂಧವಾದಂತಹ ವಿಚಾರದಲ್ಲಿ ಸ್ವಲ್ಪ ತೊಡಕುಗಳಿದೆ ಅನ್ನುವಂಥದ್ದು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಸಂಶೋಧಕರಿಗೆ, ವಿಜ್ಞಾನಿಗಳಿಗೆ ಬಹಳ ವಿಶೇಷವಾದಂತಹ ದಿವಸ ಇದಾಗಿರುತ್ತೆ. ಇಂದ್ರಾಕ್ಷಿ ದೇವಿಯನ್ನು ಪ್ರಾರ್ಥನೆ ಮಾಡಿ ಮಕ್ಕಳ ಆರೋಗ್ಯದಲ್ಲಿ ಆಗತಕ್ಕಂತಹ ವ್ಯತ್ಯಾಸಗಳೇನಿದೆ ಅವೆಲ್ಲವೂ ಕೂಡ ಸರಿಯಾಗಿ ಮಕ್ಕಳು ಆರೋಗ್ಯವಂತರಾಗಲಿ. ಶುಭವಾಗಿ. ಕನ್ಯಾ ರಾಶಿ ದೃಢವಾದಂತಹ ನಂಬಿಕೆ ಮಾತ್ರ ಕೆಲಸ ಮಾಡುತ್ತೆ ಅಂತ ಹೇಳಿ ನೀವು ನಂಬಬೇಕು. ಯಾಕೆ ಅಂತಂದರೆ ಇಡೀ ಜಗತ್ತೇ ನಂಬಿಕೆಯ ಆಧಾರದ ಮೇಲೆ ನಿಂತಿರ್ತಕ್ಕಂಥದ್ದು. ಪ್ರತಿಯೊಬ್ಬರಲ್ಲೂ ಕೂಡ ನಿಮಗೆ ಅಪನಂಬಿಕೆ ಅಂತಾದರೆ ಅದು ಹೇಗೆ ತಾನೇ ಎಲ್ಲ ವ್ಯವಹಾರಗಳು ನಡೆಯುವಂಥದ್ದಾಗತ್ತೆ. ಆಸ್ತಿಕತೆಯ ಬಗ್ಗೆ ಪ್ರಶ್ನೆ ಮಾಡ್ತಕ್ಕಂತಹ ಮನಸ್ಥಿತಿ ನಿಮ್ಮದಾಗಿರುತ್ತೆ. ಪೂರ್ವಜನ್ಮ, ಪುನರ್ಜನ್ಮ, ಆಸ್ತಿಕತೆ, ಭಗವಂತ, ಧ್ಯಾನ, ಜಪ, ಹೋಮ, ಪೂಜೆ ಇತ್ಯಾದಿ ಧಾರ್ಮಿಕ ಕೈಂಕರ್ಯಗಳು ಇದು ಯಾವುದನ್ನೂ ಕೂಡ ನಂಬೋದಕ್ಕೆ ಮನಸ್ಸು ಬರದೇ ಇರತಕ್ಕಂಥದ್ದಾಗತ್ತೆ. ಪರನಿಂದೆ, ಆತ್ಮಪ್ರಶಂಸೆ ಇದು ಎರಡೂ ಕೂಡ ಒಳ್ಳೆಯದಲ್ಲ. ಎರಡೂ ದೊಡ್ಡ ದೊಡ್ಡ ತಪ್ಪುಗಳೇ ಆಗುವಂಥದ್ದಾಗತ್ತೆ. ಹಣ್ಣು ಬೆಳೆಗಾರರಿಗೆ, ಹಣ್ಣನ್ನು ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿನ ಲಾಭ ಇದೆ. ಷೇರುಪೇಟೆಯಲ್ಲಿ ಮಾತ್ರ ಹಣವನ್ನು ಹೂಡಿಕೆ ಮಾಡುವಂಥದ್ದು ಬೇಡ, ಇದರಿಂದ ನಷ್ಟವೇ ಜಾಸ್ತಿ ಅಂತಕ್ಕಂಥದ್ದು. ವ್ಯಾವಹಾರಿಕವಾಗಿ ಉತ್ತಮವಾದಂತಹ ಲಾಭವೋ ಹಣವೋ ನಿಮಗೆ ಸಿಕ್ಕುವಂಥದ್ದಿದೆ. ಇಷ್ಟದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ತುಲಾರಾಶಿ ಮಕ್ಕಳಿಗೆ ಶುಭ ಫಲ ಸಿಕ್ಕುವಂತಹ ದಿವಸ. ಅದು ನಿಮ್ಮ ಮನಸ್ಸಿಗೆ ಸಂತೋಷವನ್ನು, ಸಮಾಧಾನವನ್ನು, ಏನೋ ಒಂದಷ್ಟು ತೃಪ್ತಿಯನ್ನು, ನಿಮ್ಮ ಸಾಧನೆಯನ್ನು ಗುರುತಿಸ್ಕೊಳ್ಳೋದಕ್ಕೆ ಒಂದು ಮಾರ್ಗ ಆಗ್ತಕ್ಕಂಥದ್ದು. ನಿಮ್ಮ ಮೇಲಧಿಕಾರಿಗಳು ಮುಂದಿನ ದಿನಮಾನದಲ್ಲಿ ನಿಮಗೆ ಹೆಚ್ಚಿನ ಜವಾಬ್ದಾರಿಯನ್ನು ಕೊಡ್ತಕ್ಕಂತಹ ಸೂಚನೆಗಳು ನಿಮಗೆ ಬರಬಹುದು ಅನ್ನುವಂಥದ್ದಾಗತ್ತೆ. ಮನೆಯಲ್ಲಿ ರಾತ್ರಿಯ ಹೊತ್ತಿಗೆ ಸ್ವಲ್ಪ ಮಟ್ಟಿಗೆ ಸಮಾಧಾನ ಇರುತ್ತೆ. ಹಗಲೆಲ್ಲ ಏನೋ ಒದ್ದಾಟ ಅಥವಾ ಒತ್ತಡ, ಇನ್ಯಾವುದೋ ಮಾತುಕತೆಗಳು, ಒಂದು ಕ್ಷಣವೂ ಕೂಡ ಪುರುಸೊತ್ತಿಲ್ಲ ಅಂತ ಹೇಳಿಕೊಳ್ಳುವಂತಹ ಒಂದು ಸಂದರ್ಭ ಇವೆಲ್ಲವನ್ನು ನೋಡಿರ್ತೀರಿ. ಸಾಯಂಕಾಲ ಆಗ್ತಿದ್ದ ಹಾಗೆ ಸ್ವಲ್ಪ ಮಟ್ಟಿಗೆ ಮನಸ್ಸಿಗೆ ಸಮಾಧಾನ ಸಿಕ್ಕುವಂಥದ್ದು. ಕಠಿಣ ಪರಿಶ್ರಮಕ್ಕೆ ಪೂರ್ಣ ಪ್ರತಿಫಲ ಸಿಕ್ಕದೇ ಇರಬಹುದು, ಆದರೆ ನಿಮಗೆ ನಾನು ಆ ಕರ್ತವ್ಯವನ್ನು ಮಾಡಿದ್ದೀನಿ ಅಂತಕ್ಕಂತಹ ಆತ್ಮತೃಪ್ತಿ ಖಂಡಿತವಾಗಿ ಇರತಕ್ಕಂಥದ್ದಾಗತ್ತೆ. ಕಾರ್ಯಕ್ಷೇತ್ರದಲ್ಲಿ ಹೊಸ ಹೊಸ ಸಮಸ್ಯೆಗಳು ಉದ್ಭವ ಆಗುತ್ತೆ. ಅದು ಜನ ಹುಟ್ಟಾಗ್ತಾರೋ, ನೀವು ಮಾಡಿದಂತಹ ಕೆಲಸಗಳಲ್ಲಿ ಹಾಗಾಗಿರುತ್ತೋ ಗೊತ್ತಿರುವುದಿಲ್ಲ, ಆದರೆ ನಿಮಗೆ ಮಾತ್ರ ಆತ್ಮತೃಪ್ತಿ ಅಂತಕ್ಕಂಥದ್ದು ಇರುವಂಥದ್ದಾಗುತ್ತೆ. ಹಿತೈಷಿಗಳು, ಸ್ನೇಹಿತರು ಯಾರೇ ಇರಲಿ ಅವರೆಲ್ಲ ನಿಮ್ಮ ನ್ಯೂನ್ಯತೆಗಳು ಏನಿದೆ ಅದನ್ನು ಎತ್ತಿ ಹಿಡಿದು ಹೇಳ್ತಕ್ಕಂತಹ ಒಂದು ಕೆಲಸ ಅಲ್ಲಿ ಆಗತ್ತೆ ಅನ್ನುವಂಥದ್ದನ್ನು ನೀವು ಗಮನಿಸ್ಕೊಳ್ಬೇಕಾಗತ್ತೆ. ವಿಶೇಷವಾಗಿ ಯಾವ ಕೆಲಸವನ್ನು ಮಾಡಿದರೂ ಕೂಡ ಮತ್ತೊಮ್ಮೆ ಪರಾಮರ್ಶೆ ಮಾಡ್ತಕ್ಕಂಥದ್ದು ಒಳ್ಳೆಯದಾಗಿರುತ್ತೆ. ನಿಮ್ಮ ಅಸೂಯಾಪರವಾದಂತಹ ಬುದ್ಧಿಯನ್ನು ಸ್ವಲ್ಪ ಮಟ್ಟಿಗೆ ದೂರ ಮಾಡಿಕೊಳ್ಬೇಕು. ಅದು ನಿಮ್ಮ ಏಳಿಗೆಗೆ ಅನುಕೂಲವಾಗ್ತಕ್ಕಂಥದ್ದು. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ ವಾತಾವರಣದ ವ್ಯತ್ಯಾಸದಿಂದ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ. ಹವಾಮಾನ ವೈಪರೀತ್ಯಗಳು ನಮ್ಮ ಶರೀರದ ಮೇಲೆ ಬೇಗ ಪರಿಣಾಮವನ್ನು, ಅದರಲ್ಲೂ ದುಷ್ಪರಿಣಾಮವನ್ನು ಬೀರ್ತಕ್ಕಂಥದ್ದಾಗತ್ತೆ. ಹಣ, ಅಧಿಕಾರ, ವ್ಯವಸ್ಥೆ ಇವೆಲ್ಲವೂ ಕೂಡ ಅಹಂಕಾರವನ್ನು ನಿಮಗೆ ಗೊತ್ತಿಲ್ಲದೆ ಹುಟ್ಟಾಕ್ಬಿಡುತ್ತೆ. ದುಡ್ಡಿದೆ, ಅಧಿಕಾರ ಇದೆ, ಎಲ್ಲವೂ ಕೂಡ ನೀವು ಅಂದುಕೊಂಡದ್ದೆಲ್ಲ ನಿಮ್ಮ ಮಟ್ಟಕ್ಕೂ ಮೀರಿ ಆಗ್ತಾ ಇದೆ. ಅಹಂಕಾರ ಬರಬೇಕಲ್ಲ, ಬಂದೇ ಬರುತ್ತೆ. ಅಂತಹ ಅಹಂಕಾರ ನಿಮಗೆ ದೊಡ್ಡದಾದಂತಹ ಸಮಸ್ಯೆ ಆಗಬಹುದು ಅನ್ನುವಂಥದ್ದು. ಬೇರೆಯವರ ಮನಸ್ಥಿತಿ, ಬೇರೆಯವರ ಆಲೋಚನೆ ಇದೆಲ್ಲವನ್ನು ಅರ್ಥ ಮಾಡಿಕೊಳ್ತಕ್ಕಂತಹ ಪ್ರಯತ್ನವನ್ನು ಮಾಡಿ. ನಿರ್ದಿಷ್ಟವಾದಂತಹ ವಿಚಾರಕ್ಕೆ ಸ್ನೇಹಿತರಾಗಲಿ, ಕುಟುಂಬದ ಸದಸ್ಯರಾಗಲಿ ಜಗಳವನ್ನು ಮಾಡ್ತಕ್ಕಂಥದ್ದಿದೆ. ಕಡಿಮೆ ರಕ್ತದೊತ್ತಡ ಇರತಕ್ಕಂಥವ್ರು, ಲೋ ಬಿ ಪಿ ಇರ್ತಕ್ಕಂಥವ್ರು ತುಂಬ ಜಾಗ್ರತೆಯನ್ನು ವಹಿಸಬೇಕು.
ದೊಡ್ಡ ಮಟ್ಟದ ಆಘಾತ ಆಗುವಂತಹ ಸೂಚನೆ. ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಕೊಡಿ. ಲೋ ಬಿ ಪಿ ಮಾತ್ರ ಅಂತಲ್ಲ, ಯಾವುದೇ ಆರೋಗ್ಯ ವ್ಯತ್ಯಾಸಗಳಾದರೂ ಕೂಡ ತತ್ಕ್ಷಣದಲ್ಲಿ ವೈದ್ಯರ ಸಲಹೆ ಸೂಚನೆಗಳನ್ನು ನೀವು ಅನುಸರಿಸ್ತಕ್ಕಂಥದ್ದು ಬಹಳ ಒಳ್ಳೆಯದಾಗಿರುತ್ತೆ. ಚಂಡಿಕಾ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.